ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನ ಬದಲಿಸುವ ಒಂದು ವಿಶೇಷ ಭವಿಷ್ಯವಾಣಿ. ಈ ಅತ್ಯಂತ ಮಹತ್ವದ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ಮಾಹಿತಿಯು ಕೇವಲ ಒಂದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಬದಲಾಗಿ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಈ ವಿಷಯವನ್ನು ಅತ್ಯಂತ ಏಕಾಗ್ರತೆಯಿಂದ ಕೊನೆಯವರೆಗೂ ಕೇಳಿ ಮತ್ತು ಅರ್ಥೈಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳು ನಿಮ್ಮನ್ನು ಅಚ್ಚರಿಗೊಳಿಸಲಿವೆ. ಇಂದು ನಾನು ನಿಮಗೆ ಒಂದು ಅತ್ಯಂತ ಗೌಪ್ಯವಾದ ಮತ್ತು ಅಷ್ಟೇ ಪ್ರಭಾವಶಾಲಿಯಾದ ವಿಷಯವನ್ನು ತಿಳಿಸಲು ಬಯಸುತ್ತೇನೆ. ನಾಳೆ ಸಂಜೆಯ ಸಮಯವು ನಿಮ್ಮ ಪಾಲಿಗೆ ಸಾಮಾನ್ಯ ಸಂಜೆಯಾಗಿರುವುದಿಲ್ಲ. ಆ ಸಮಯದಲ್ಲಿ ನಿಮ್ಮ ಭೇಟಿಯಾಗಲಿರುವ ಒಬ್ಬ ವ್ಯಕ್ತಿಯು ನಿಮ್ಮ ಜೀವನದ ಕೇಂದ್ರ ಬಿಂದುವಾಗಲಿದ್ದಾರೆ. ಇವರು ಒಬ್ಬ ಸ್ತ್ರೀಯಾಗಿದ್ದು, ಇವರ ಆಗಮನವು ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆಯನ್ನು ತರಲಿದೆ. ನಿಮ್ಮ ಗ್ರಹಗತಿಗಳ ಪ್ರಕಾರ ಈ ಭೇಟಿಯು ಆಕಸ್ಮಿಕವಲ್ಲ, ಇದು ವಿಧಿಯ ಆಟವಾಗಿದೆ. ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಮಂಗಳ ದೇವನ ವಿಶೇಷ ಪ್ರಭಾವವಿದೆ. ಮಂಗಳವು ಸಾಹಸ ಮತ್ತು ಶಕ್ತಿಯ ಸಂಕೇತವಾದರೆ ಗುರುವು ಜ್ಞಾನ ಮತ್ತು ಸಮೃದ್ಧಿಯ ಕಾರಕ. ಈ ಇಬ್ಬರೂ ದೇವತೆಗಳ ಸಾನ್ನಿಧ್ಯದಿಂದಾಗಿ ನಿಮ್ಮಲ್ಲಿ ಹೊಸ ಸಂಚಲನ ಉಂಟಾಗಲಿದೆ. ನಿಮ್ಮ ದೈಹಿಕ ಶಕ್ತಿ ಹೆಚ್ಚಾಗುವುದಲ್ಲದೆ ನಿಮ್ಮ ಆಕರ್ಷಣಾ ಶಕ್ತಿಯು ವೃದ್ಧಿಸಲಿದೆ. ಈ ಸಂಯೋಗವು ನಿಮ್ಮನ್ನು ಜನರತ್ತ ಸೆಳೆಯುವಂತೆ ಮಾಡುತ್ತೆ. ಈ ಒಂದು ಭೇಟಿಯು ನಿಮ್ಮ ಇಡೀ ಜೀವನದ ನೆನಪಿನಲ್ಲಿ ಉಳಿಯುವಂತಹ ಕ್ಷಣವಾಗಲಿದೆ. ಮುಂಬರುವ 27 ದಿನಗಳ ಸುವರ್ಣ ಕಾಲ. ಈ ಮುಂದಿನ 27 ದಿನಗಳು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಲಿವೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಈಗ ವೇಗವನ್ನು ಪಡೆದುಕೊಳ್ಳಲಿವೆ. ನಿಮಗೆ ಈ ಮಂಜರಿ ತಲುಪಲು ಅಸಾಧ್ಯ ಎನ್ನಿಸುತ್ತಿದ್ದ ಗುರಿಗಳು ಈಗ ಬಹಳ ಹತ್ತಿರದಲ್ಲಿ ಕಾಣಿಸಲಿವೆ. ಅದೃಷ್ಟವು ನಿಮ್ಮ ಬೆನ್ನ ಹಿಂದೆಯೇ ಇರಲಿದ್ದು, ನೀವು ಕೈ ಹಾಕಿದ ಕೆಲಸಗಳಲ್ಲಿ ಲಾಭದ ಮುನ್ಸೂಚನೆ ಸಿಗಲಿದೆ. ನಿಮ್ಮನ್ನು ಬಹಳ ದಿನಗಳಿಂದ ಕಾಡುತ್ತಿದ್ದ ಆರ್ಥಿಕ ಸಂಕಷ್ಟಗಳು ಮತ್ತು ಸಾಲದ ಸುಳಿ ಈಗ ಕೊನೆಗೊಳ್ಳುವ ಹಂತಕ್ಕೆ ಬಂದಿದೆ. ಯಾರಾದರೂ ನಿಮ್ಮಿಂದ ಹಣ ಸಾಲ ಪಡೆದು ಹಿಂತಿರುಗಿಸದೆ ಸತಾಯಿಸುತ್ತಿದ್ದರೆ ಆ ಹಣ ಈಗ ನಿಮ್ಮ ಕೈ ಸೇರಲಿದೆ. ಎಲ್ಲೋ ಸಿಲುಕಿಕೊಂಡಿದ್ದ ಪಾವತಿಗಳು ಬಿಡುಗಡೆಯಾಗಲಿವೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಬೀಳಲಿದ್ದು, ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ನಿರಂತರ ಏರಿಕೆಯನ್ನು ನೀವು ಗಮನಿಸಬಹುದು. ಈ ಹಣಕಾಸಿನ ಸದೃಢತೆಯು ನಿಮ್ಮ ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಲು ಸಹಾಯ ಮಾಡುತ್ತೆ. ಒಂದು ಸುಂದರವಾದ ಮನೆ ಅಥವಾ ನಿಮ್ಮ ನೆಚ್ಚಿನ ವಾಹನವನ್ನು ಖರೀದಿಸುವ ಯೋಗವು ಪ್ರಬಲವಾಗಿದೆ. ಈ ಮನೆಯಲ್ಲಿ ಸಂತೋಷ ಮತ್ತು ಸಂಭ್ರಮದ ವಾತಾವರಣ ಮನೆ ಮಾಡಲಿದೆ. ವಿಶೇಷವಾಗಿ ನಿಮ್ಮ ಮಕ್ಕಳ ಕಡೆಯಿಂದ ನಿಮಗೆ ಅತ್ಯಂತ ಸಂತೋಷದ ಸುದ್ದಿ ಸಿಗಲಿದೆ. ಅವರು ಶಿಕ್ಷಣದಲ್ಲಾಗಲಿ ಅಥವಾ ಕ್ರೀಡೆಯಲ್ಲಾಗಲಿ ದೊಡ್ಡ ಯಶಸ್ಸನ್ನು ಸಾಧಿಸಲಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ, ಯಾವುದಾದರೂ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಅವರು ನಿಮ್ಮ ಹೆಸರನ್ನು ಬೆಳಗಲಿದ್ದಾರೆ. ಇದು ಅವರ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಲಿದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಭಕ್ತಿ ಮತ್ತು ಆಧ್ಯಾತ್ಮದತ್ತ ವಾಲಲಿದೆ. ದೇವಸ್ಥಾನಗಳಿಗೆ ಭೇಟಿ ನೀಡುವುದು, ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸುವುದು ನಿಮಗೆ ನೆಮ್ಮದಿಯನ್ನು ನೀಡುತ್ತೆ. ಯಾವುದಾದರೂ ಪುಣ್ಯಕ್ಷೇತ್ರ ಅಥವಾ ತೀರ್ಥಯಾತ್ರೆಗೆ ಹೋಗುವ ಸುಸಂದರ್ಭ ಒದಗಿ ಬರಲಿದೆ. ಇದು ನಿಮ್ಮ ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತೆ. ಈಗ ನಾವು ಪ್ರಮುಖ ವಿಷಯಕ್ಕೆ ಬರೋಣ. ನಿಮ್ಮನ್ನು ಭೇಟಿಯಾಗಲಿರುವ ಆ ಸ್ತ್ರೀ ಯಾರು? ಅವರನ್ನು ಗುರುತಿಸುವುದು ಹೇಗೆ? ವಾಸ್ತವವಾಗಿ ಅವರು ನಿಮಗೆ ಸಂಪೂರ್ಣ ಅಪರಿಚಿತರೇನಲ್ಲ. ನೀವು ಅವರನ್ನು ಈ ಹಿಂದೆ ಎಲ್ಲೋ ಒಂದಲ್ಲ ಒಂದು ಬಾರಿ ನೋಡಿರುತ್ತೀರಿ. ಬಹುಶಃ ನೀವು ಬೆಳಗ್ಗೆ ವಾಕಿಂಗ್ ಹೋಗುವಾಗ ಪಾರ್ಕ್ನಲ್ಲಿ ನೋಡಿರಬಹುದು, ಅಥವಾ ಮಾರುಕಟ್ಟೆಯಲ್ಲಿ, ಅಥವಾ ಸಂಜೆ ಏನನ್ನಾದರೂ ಖರೀದಿಸುವಾಗ ನಿಮ್ಮ ಕಣ್ಣಿಗೆ ಬಿದ್ದಿರಬಹುದು. ಯಾವುದಾದರೂ ಮದುವೆ ಸಮಾರಂಭ ಅಥವಾ ಈ ಮಾಲ್ ಅಥವಾ ಕೆಫೆಗಳಲ್ಲಿ ನೀವು ಅವರನ್ನು ಗಮನಿಸಿರಬಹುದು. ಅವರು ನಿಮ್ಮ ಬಗ್ಗೆ ಈಗಾಗಲೇ ತಿಳಿದಿದ್ದಾರೆ. ಅವರು ನಿಮ್ಮ ಅಭ್ಯಾಸಗಳನ್ನು, ನಿಮ್ಮ ಇಷ್ಟ ಕಷ್ಟಗಳನ್ನು ದೂರದಿಂದಲೇ ಗಮನಿಸಿದ್ದಾರೆ. ಅವರು ನಿಮ್ಮನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಹೊಳಪು ಇರುತ್ತೆ.
ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಇದುವರೆಗೆ ಅವರು ನಿಮ್ಮ ಬಳಿ ಬರಲು ಸಂಕೋಚ ಪಡುತ್ತಿದ್ದರು. ಸಮಾಜ ಏನು ಅಂದುಕೊಳ್ಳಬಹುದು ಅಥವಾ ನೀವು ಅವರನ್ನು ತಿರಸ್ಕರಿಸಬಹುದು ಎಂಬ ಭಯ ಅವರಲ್ಲಿತ್ತು. ಆದರೆ ಈಗ ಎಲ್ಲ ಭಯಗಳನ್ನು ಮೀರಿ ಅವರು ಮುಂದೆ ಬರಲು ಸಿದ್ಧರಾಗಿದ್ದಾರೆ. ಅವರನ್ನು ಗುರುತಿಸಲು ಈ ಸುಳಿವುಗಳನ್ನು ಗಮನಿಸಿ. ಅವರು ನಾಳೆ ಈ ಫಿರೋಜಿ ಬಣ್ಣದ ಉಡುಪನ್ನು ಧರಿಸಿರಬಹುದು. ಇದು ಆಕಾಶ ಮತ್ತು ಸಮುದ್ರದ ನಡುವಿನ ಸುಂದರ ಬಣ್ಣವಾಗಿದೆ. ಅಥವಾ ಅತ್ಯಂತ ಆಕರ್ಷಕವಾದ ಈ ಮೆರೂನ್ ಬಣ್ಣ ಇಲ್ಲವೇ ಆಕಾಶ ನೀಲಿ ಬಣ್ಣದ ವಸ್ತ್ರದಲ್ಲಿ ಅವರು ಕಾಣಿಸಿಕೊಳ್ಳಬಹುದು. ಅವರ ಕಣ್ಣುಗಳು ಜಿಂಕೆಯ ಕಣ್ಣುಗಳಂತೆ ದೊಡ್ಡದಾಗಿದ್ದು ಅದರಲ್ಲಿ ಒಂದು ರೀತಿಯ ಆಳವಾದ ಪ್ರೀತಿ ಮತ್ತು ಕಥೆ ಅಡಗಿದೆ. ಅವರ ಮಾತು ಮತ್ತು ನಡವಳಿಕೆಯಲ್ಲಿ ಒಂದು ವಿಶೇಷವಾದ ಸೆಳೆತವಿರುತ್ತೆ. ಅವರು ಜೀವನದಲ್ಲಿ ಎಲ್ಲ ಸುಖ ಸೌಖ್ಯಗಳನ್ನು ಹೊಂದಿದ್ದರೂ ಅವರಲ್ಲಿ ಒಂದು ರೀತಿಯ ಒಂಟಿತನವಿರುತ್ತೆ. ಅವರಿಗೆ ಬೇಕಾಗಿರುವುದು ನಿಮ್ಮ ಈ ಸಹಚರ್ಯ ಮತ್ತು ನಿಮ್ಮ ಪ್ರೀತಿ ಮಾತ್ರ. ಅವರು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮಗೆ ಕೇವಲ ಭೌತಿಕ ಸುಖವನ್ನಷ್ಟೇ ಅಲ್ಲ, ಬದಲಾಗಿ ಅತ್ಯಂತ ಆಳವಾದ ಭಾವನಾತ್ಮಕ ನೆಮ್ಮದಿಯನ್ನು ನೀಡುತ್ತೆ. ನಿಮ್ಮನ್ನು ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಸುವ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಎಂಬ ಭಾವನೆ ನಿಮ್ಮನ್ನು ಧನ್ಯರನ್ನಾಗಿ ಮಾಡುತ್ತೆ. ನೀವು ಅವರ ಭಾವನೆಗಳನ್ನು ಗೌರವಿಸಿ ಅವರ ಕೈ ಹಿಡಿದರೆ ಅವರು ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ಬೆಂಬಲವಾಗಿ ನಿಲ್ತಾರೆ. ಅವರು ನಿಮ್ಮನ್ನು ಒಬ್ಬ ರಾಜನಂತೆ ನೋಡಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದಾರೆ. ಈ ಭೇಟಿಯು ಸುಖಮಯವಾಗಿರಬೇಕೆಂದರೆ ನೀವು ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು. ಈ ವಿಷಯವನ್ನು ತಕ್ಷಣವೇ ಯಾರಿಗೂ ಹೇಳಬೇಡಿ. ಅದು ನಿಮ್ಮ ಈ ಪೋಷಕರಾಗಲಿ ಅಥವಾ ಆಪ್ತ ಸ್ನೇಹಿತರಾಗಲಿ ಸಂಬಂಧವು ಗಟ್ಟಿಯಾಗುವವರೆಗೆ ಇದನ್ನು ಗೌಪ್ಯವಾಗಿ ಇಡಿ. ಒಂದು ವೇಳೆ ನೀವು ಈಗಾಗಲೇ ವಿವಾಹಿತರಾಗಿದ್ದರೆ ಅಥವಾ ಬೇರೆ ಸಂಬಂಧದಲ್ಲಿ ಇದ್ದರೆ ತುಂಬ ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ನಿಮ್ಮ ಕುಟುಂಬದ ಶಾಂತಿಯನ್ನು ಹಾಳು ಮಾಡಬೇಡಿ. ಕ್ಷಣಿಕ ಆಕರ್ಷಣೆಗೆ ಒಳಗಾಗಿ ಜೀವನದ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ. ಸ್ತ್ರೀಯರನ್ನು ಯಾವತ್ತೂ ಗೌರವಿಸಿ. ಅವರಲ್ಲಿ ದೇವಿಯ ಅಂಶವಿರುತ್ತೆ. ಅವರ ಮನಸ್ಸಿಗೆ ನೋವುಂಟು ಮಾಡುವುದು ಈ ಲಕ್ಷ್ಮೀದೇವಿಯನ್ನು ಕೋಪಿಸಿಕೊಳ್ಳುವಂತೆ ಮಾಡುತ್ತೆ. ಪ್ರಾಣಿ ಅಥವಾ ಪಕ್ಷಿಗಳಿಗೆ ತೊಂದರೆ ನೀಡಬೇಡಿ. ಅವುಗಳಿಗೆ ಆಹಾರ ನೀಡುವುದು ಮತ್ತು ದಯೆ ತೋರುವುದು ಈ ಶನಿದೇವನ ಕೃಪೆಗೆ ಪಾತ್ರರಾಗಲು ಸಹಕಾರಿ ಮಾಡುತ್ತೆ. ನಿಮ್ಮ ಜೀವನದ ಅಡೆತಡೆಗಳು ನಿವಾರಣೆಯಾಗಿ ಈ ಶುಭ ಫಲಗಳು ನಿಮಗೆ ಬೇಗನೆ ಸಿಗಬೇಕೆಂದರೆ ಒಂದು ಸಣ್ಣ ಕೆಲಸ ಮಾಡಿ. ಬರುವ ಗುರುವಾರದಂದು ಯಾವುದಾದರೂ ಬಡ ಹೆಣ್ಣು ಮಕ್ಕಳಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನವನ್ನಾಗಿ ನೀಡಿ. ಅವರಿಗೆ ಸಿಹಿ ತಿಂಡಿಯನ್ನು ನೀಡಿ ಮತ್ತು ಅವರ ಅಗತ್ಯಗಳಿಗೆ ಸಹಾಯ ಮಾಡಿ. ಇದು ನಿಮ್ಮ ಭಾಗ್ಯೋದಯಕ್ಕೆ ದಾರಿಯಾಗಲಿದೆ. ಈ ಮಹಾದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ಎಲ್ಲ ದುಃಖಗಳು ದೂರವಾಗಿ ನೀವು ಸುಖ ಶಾಂತಿ ಮತ್ತು ಯಶಸ್ಸಿನಿಂದ ಬಾಳಲಿ ಎಂಬುದೇ ನನ್ನ ಹಾರೈಕೆ. ನೀವು ಇನ್ನೂ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಈ ಮಾಹಿತಿ ಲಭಿಸುತ್ತೆ. ಮತ್ತು ಇಷ್ಟ ಆಗಿದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ. ಈ ಗ್ರಹಗಳ ಸಂಚಾರವು ನಮ್ಮ ಜೀವನದ ಮೇಲೆ ಅತೀವ ಪ್ರಭಾವ ಬೀರುತ್ತೆ. ಮುಂಬರುವ ಈ ದಿನಗಳಲ್ಲಿ ನಿಮ್ಮ ಕುಂಡಲಿಯಲ್ಲಿ ಕೆಲವು ವಿಶೇಷ ಬದಲಾವಣೆಗಳು ಕಂಡುಬರುತ್ತೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಮರೆಯಾಗಿದ್ದ ಅಥವಾ ಮುಚ್ಚಿಡಲಾಗಿದ್ದ ಕಹಿ ಸತ್ಯವೊಂದನ್ನು ಈಗ ಬೆಳಕಿಗೆ ಬರಲಿದೆ. ರಾಹು ಮತ್ತು ಕೇತುಗಳ ಚಲನೆಯಲ್ಲಿ ವ್ಯತ್ಯಾಸವಾದಾಗ ಹಾಗೂ ಶನಿದೇವರ ದೃಷ್ಟಿಯು ಅವರ ಮೇಲೆ ಬಿದ್ದಾಗ ಸತ್ಯವು ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಈ ಸಮಯದಲ್ಲಿ ನೀವು ಅತಿಯಾಗಿ ನಂಬಿದ ವ್ಯಕ್ತಿಯೊಬ್ಬರ ಅಸಲಿ ಮುಖವಾಡ ಕಳಚಿ ಬೀಳಲಿದೆ. ಇವರು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಜೊತೆಗೆ ಕುಳಿತು ಊಟ ಮಾಡುವವರು, ನಿಮ್ಮ ಜೊತೆ ನಗುವವರು ಮತ್ತು ನಿಮ್ಮ ಆಪ್ತರೆಂದು ತೋರಿಸಿಕೊಳ್ಳುವವರೇ ಆಗಿರಬಹುದು. ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಅಸೂಯೆ ಮತ್ತು ದ್ವೇಷ ಅಡಗಿದೆ. ಆದ್ದರಿಂದ ಈ ದಿನ
ನೀವು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಅನೇಕರು ಆರ್ಥಿಕ ಸಂಕಷ್ಟವನ್ನು ಅನುಭವಿಸುತ್ತಿರಬಹುದು ಎಂಬುದು ನಮಗೆ ತಿಳಿದಿದೆ. ಹಣದ ಹರಿವು ಕಡಿಮೆಯಾಗಿರಬಹುದು, ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗದಿರಬಹುದು, ಅಥವಾ ಹೂಡಿಕೆ ಮಾಡಿದ ಹಣ ಎಲ್ಲೋ ಸಿಕ್ಕಿಹಾಕಿಕೊಂಡಿರಬಹುದು. ಈ ವ್ಯಾಪಾರದಲ್ಲಿ ಮಂದಗತಿ ಅಥವಾ ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುತ್ತಿರಬಹುದು. ಆದರೆ ನೆನಪಿಡಿ, ದೇವರು ನಮಗೆ ಕಷ್ಟಗಳನ್ನು ನೀಡುತ್ತಾನೆ ಎಂದರೆ ಅದು ನಮ್ಮನ್ನು ಪರೀಕ್ಷಿಸಲು ಮಾತ್ರ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತೆ. ಈ ಕಠಿಣ ಸಮಯವೇ ನಿಮ್ಮ ಮುಂದೆ ಹೊಸ ದಾರಿಗಳನ್ನು ತೆರೆಯಲಿದೆ. ನಿಮ್ಮ ಬೆನ್ನ ಹಿಂದೆ 3 ಮಹಾನ್ ಶಕ್ತಿಗಳು ಸದಾ ನಿಮ್ಮನ್ನು ರಕ್ಷಿಸುತ್ತಿವೆ. ಈ ಮೊದಲನೆಯದು ಶ್ರೀ ಗಣೇಶನ ಕೃಪೆ, ಎರಡನೆಯದು ನಿಮ್ಮ ಪಿತೃಗಳ ಅಥವಾ ಈ ಪೂರ್ವಜನರ ಆಶೀರ್ವಾದ, ಮತ್ತು ಮೂರನೆಯದು ನಿಮ್ಮ ಕುಂಡಲಿಯಲ್ಲಿರುವ ಭಾಗ್ಯಯೋಗ. ಈ 3 ಶಕ್ತಿಗಳು ನಿಮ್ಮನ್ನು ಎಂದಿಗೂ ಬೀಳಲು ಬಿಡುವುದೇ ಇಲ್ಲ. ಈ ದಿನಗಳಲ್ಲಿ ನೀವು ಕೆಲವು ವಿಷಯಗಳಲ್ಲಿ ಕಟ್ಟುನಿಟ್ಟಾಗಿ ಇರಬೇಕು. ನಿಮ್ಮ ಮನೆಯ ರಹಸ್ಯಗಳನ್ನು ಅಥವಾ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಗೌಪ್ಯತೆ ಕಾಪಾಡಿ. ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಬಳಿ ಅತಿಯಾದ ಪ್ರೀತಿ ಅಥವಾ ಸಿಹಿಯಾದ ಮಾತುಗಳನ್ನು ಆಡುತ್ತಿದ್ದರೆ ಅವರ ಬಗ್ಗೆ ಅನುಮಾನವಿರಲಿ, ಏಕೆಂದರೆ ಸಿಹಿ ಮಾತುಗಳ ಹಿಂದೆ ಸ್ವಾರ್ಥ ಅಡಗಿರಬಹುದು. ನಿಮ್ಮ ಯೋಜನೆಗಳ ಬಗ್ಗೆ ಹೆಚ್ಚು ಪ್ರಶ್ನೆ ಮಾಡುವವರಿಂದ ದೂರವಿರಿ. ಹಾಗೆಯೇ ನಿಮ್ಮ ಕೋಪದ ಮೇಲೆ ನಿಮ್ಮ ನಿಯಂತ್ರಣವಿರಲಿ. ಯಾರಾದರೂ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಿದರೆ ಶಾಂತವಾಗಿ ಇರಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ಮುಂದೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಬಹುದು. ಜೀವನದಲ್ಲಿ ಬರುವ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಒಂದು ಸರಳ ಮಾರ್ಗವಿದೆ. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಈ ಸನ್ನಾದಿ ಕಾರ್ಯಕ್ರಮಗಳನ್ನು ಮುಗಿಸಿ ಶ್ರೀ ಗಣೇಶನನ್ನು ಪ್ರಾರ್ಥಿಸಿ. ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಪಠಿಸಿ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವುದಲ್ಲದೆ ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತೆ. ಸಾಧ್ಯವಾದರೆ ಬುಧವಾರದಂದು ಹಸಿದವರಿಗೆ ಆಹಾರ ನೀಡಿ ಅಥವಾ ಹಣ್ಣುಗಳನ್ನು ದಾನ ಮಾಡಿ. ಇಂತಹ ಸತ್ಕಾರ್ಯಕ್ರಮಗಳೇ ನಿಮ್ಮನ್ನು ಕಷ್ಟದಲ್ಲಿ ಕಾಯುವ ಕವಚಗಳಾಗುತ್ತೆ. ಯಾರು ನಿಮ್ಮೊಂದಿಗೆ ತಪ್ಪು ಮಾಡಿದ್ದಾರೋ ಅವರಿಗೆ ದೇವರು ಶಿಕ್ಷೆ ನೀಡಿಯೇ ನೀಡುತ್ತಾರೆ. ನೀವು ಕೇವಲ ನಿಮ್ಮ ಕರ್ಮದ ಮೇಲೆ ಗಮನ ಹರಿಸಿ ಮತ್ತು ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ಶನಿದೇವನ ದೃಷ್ಟಿಯು ನಿಮ್ಮ ಮೇಲೆ ಇರುವುದರಿಂದ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲು ಸ್ವಲ್ಪ ವಿಳಂಬವಾಗಬಹುದು. ಆದರೆ ನಿರಾಶರಾಗಬೇಡಿ. ಉದ್ಯೋಗದಲ್ಲಿ ಇರುವವರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ, ಏಕೆಂದರೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ನಿಗಾ ಇಟ್ಟಿದ್ದಾರೆ ಮತ್ತು ನಿಮ್ಮ ಶ್ರಮವು ಶೀಘ್ರದಲ್ಲಿ ಗುರುತಿಸಲ್ಪಡುತ್ತೆ. ಈ ವ್ಯಾಪಾರಸ್ಥರು ಯಾವುದೇ ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಮುನ್ನ 10 ಬಾರಿ ಯೋಚಿಸಿ. ಯಾರೋ ಹೇಳಿದರು ಎಂದು ಅಥವಾ ಆತುರದಿಂದ ಹಣ ಹೂಡಬೇಡಿ. ಸರಿಯಾದ ಸಮಯಕ್ಕಾಗಿ ಕಾಯಿರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿ ಹಳೆಯ ಸಾಲಗಳು ತೀರಲಿವೆ. ಈ ಸಮಯದಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಸಂಬಂಧಗಳಲ್ಲಿ ಗೊಂದಲ ಉಂಟಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ಈ ವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅನಗತ್ಯವಾಗಿ ಸಂಶಯ ಪಡುವುದನ್ನು ಬಿಟ್ಟು ಪರಸ್ಪರ ಮುಕ್ತವಾಗಿ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಪ್ರೀತಿಯಲ್ಲಿ ಇರುವವರು ತಾಳ್ಮೆಯಿಂದ ಇರಬೇಕು. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ಅತಿಯಾದ ಮಾನಸಿಕ ಒತ್ತಡವು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಸಮಯಕ್ಕೆ ಸರಿಯಾಗಿ ಊಟ ಮತ್ತು ವಿಶ್ರಾಂತಿ ಪಡೆಯಿರಿ. ಬೆಳಗ್ಗೆ ಸ್ವಲ್ಪ ಹೊತ್ತು ನಡಿಗೆಯ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ. ಪ್ರತಿಯೊಂದು ಘಟನೆಯು ನಮಗೆ ಜೀವನದಲ್ಲಿ ಏನನ್ನಾದರೂ ಕಲಿಸಲು ಬರುತ್ತೆ. ಪಾಪದ ಕೊಡ ತುಂಬಿದಾಗ ದೇವರು ನ್ಯಾಯ ಮಾಡಿಯೇ ಮಾಡುತ್ತಾನೆ. ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ, ಧೈರ್ಯದಿಂದ ಮತ್ತು ನಂಬಿಕೆಯಿಂದ ಹೆಜ್ಜೆ ಇಡಬೇಕು. ಈ ದಿನಗಳ ಅನುಭವವು ನಿಮ್ಮನ್ನು ಮುಂದಿನ ಸುಂದರ ಜೀವನಕ್ಕೆ ಸಿದ್ಧಪಡಿಸುತ್ತೆ. ವಿಘ್ನ ವಿನಾರಕ ಗಣೇಶನು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಮನಗಳಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾನೆ. ನೀವು ನಿಜವಾದ ಶ್ರದ್ಧೆಯಿಂದ ನೀವು ದೇವರನ್ನು ಯಾವಾಗ ನಂಬ್ತೀರಾ ಮತ್ತು ಈ ತಾಳ್ಮೆ ಅನ್ನೋದು ನಿಮ್ಮಲ್ಲಿ ಸದಾ ಇದ್ದರೆ, ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸದಲ್ಲಿ ಜಯ ನಿಮ್ಮದೇ. ಕಟ್ಟಿಟ್ಟ ಬುತ್ತಿ ಅಂತಲೇ ತಿಳ್ಕೋಬಹುದು. ಆದಷ್ಟು ನೀವು ಈ ಬುಧವಾರ ಈ ಗಣೇಶನಿಗೆ ಈ ಗರಿಕೆಯನ್ನಾದರೂ ತಗೊಂಡು ಬಂದು ಇಡಿ. ಎಲ್ಲವೂ ಒಳಿತಾಗುತ್ತೆ. ಧನ್ಯವಾದಗಳು.